ವಿಶ್ವವಾಣಿ ಪ್ರಾಪರ್ಟೀಸ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆಗೆ ಸೂಕ್ತ ಸಮಯ ಯಾವುದು? ಈ $1 ಮಿಲಿಯನ್ ಪ್ರಶ್ನೆಗೆ ಇಂದಿನ ಸಂಚಿಕೆಯಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಯಾವಾಗ ಹೂಡಿಕೆ ಮಾಡಿದ್ರೆ ಲಾಭ, ಯಾವಾಗ ತಾಳ್ಮೆ ಹಿಡಿದ್ರೆ ಉತ್ತಮ, ಇದನ್ನೆಲ್ಲ ಇಂದಿನ ಸಂಚಿಕೆಯಲ್ಲಿ ವಿವರವಾಗಿ ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ರಿಯಲ್ ಎಸ್ಟೇಟ್ ಹೂಡಿಕೆಗೆ ಸಮಯದ ಪ್ರಾಮುಖ್ಯತೆ ಬಗ್ಗೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ರಿಯಲ್ ಎಸ್ಟೇಟ್ ಅಂದ್ರೆ ಅದು ದೀರ್ಘಾವಧಿಯ ಹೂಡಿಕೆ. ಇಲ್ಲಿ ಬೆಲೆ ಏರಿಕೆ ಮತ್ತು ಇಳಿಕೆ ಚಕ್ರದಲ್ಲಿ ನೀವು ಯಾವ ಹಂತದಲ್ಲಿ ಹೂಡಿಕೆ ಮಾಡಲು ಪ್ರವೇಶಿಸುತ್ತೀರೋ ಅದು ಲಾಭವನ್ನು ನಿರ್ಧರಿಸುತ್ತೆ. ತಪ್ಪಾದ ಸಮಯದಲ್ಲಿ ಹೂಡಿಕೆ ಮಾಡಿದ್ರೆ ಹಣ ಸಿಲುಕಿಕೊಳ್ಳಬಹುದು. ಅದೇ ಸೂಕ್ತ ಸಮಯದಲ್ಲಿ ಹೂಡಿಕೆ ಮಾಡಿದ್ರೆ ದೊಡ್ಡ ಲಾಭವನ್ನು ತಂದುಕೊಡಬಹುದು. ಇದಕ್ಕೂ ಮುನ್ನ ಮುಖ್ಯವಾಗಿ ಮಾರುಕಟ್ಟೆಯ ಪರಿಸ್ಥಿತಿಯನ್ನ ತಿಳಿಯಬೇಕು. ಬೇಡಿಕೆ ಮತ್ತು ಪೂರೈಕೆ ಹೇಗಿದೆ ಎಂದು ಲೆಕ್ಕಾಚಾರವನ್ನ ಮಾಡಬೇಕು. ಒಂದು ವೇಳೆ ಬೇಡಿಕೆ ಹೆಚ್ಚು, ಪೂರೈಕೆ ಕಡಿಮೆ ಎಂದಾದ್ರೆ ಅಲ್ಲಿ ಬೆಲೆ ಇರುತ್ತೆ. ಬಡ್ಡಿ ದರಗಳು, ಅದರಲ್ಲೂ ಬ್ಯಾಂಕ್ಗಳು ನೀಡುವ ಹೋಮ್ ಲೋನ್ಗಳ ಬಡ್ಡಿ ದರ ಕಡಿಮೆ ಇದ್ದಾಗ ಹೂಡಿಕೆ ಮಾಡೋದು ಸೂಕ್ತ. ಏಕೆಂದ್ರೆ ಬಡ್ಡಿ ಹೆಚ್ಚಾದ್ರೆ ಇಎಂಐ ಒತ್ತಡವು ಹೆಚ್ಚುತ್ತೆ. ಇನ್ನು ಸರ್ಕಾರದ ನೀತಿಗಳ ಬಗ್ಗೆಯೂ ಗಮನವನ್ನ ನೀಡಬೇಕು. ರೇರಾ ನಿಯಮಗಳು, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಸ್ಟಾಂಪ್ ಡ್ಯೂಟಿ ಕಡಿತ ಇತ್ಯಾದಿಗಳ ಬಗ್ಗೆ ಅರಿತು ಹೂಡಿಕೆಗೆ ಕೈ ಹಾಕಬೇಕು. ಜೊತೆಗೆ ಆರ್ಥಿಕ ಸ್ಥಿತಿ ಬಗ್ಗೆ ಗಮನವನ್ನ ನೀಡಬೇಕು. ಏಕೆಂದ್ರೆ ಉದ್ಯೋಗ, ಉದ್ಯಮ, ವೇತನ ಹೆಚ್ಚಳ ಇತ್ಯಾದಿ ಸಕಾರಾತ್ಮಕ ಸೂಚನೆಗಳು ಇದ್ದಾಗಲೂ ಬೆಲೆ ಏರಿಕೆ ಆಗುತ್ತೆ. ಇನ್ನು ಹೂಡಿಕೆ ಮಾಡುವ ಮುನ್ನ ಈ ಸೂಚನೆಗಳನ್ನ ಗಮನಿಸಬೇಕು. ವಾಸಕ್ಕಾಗಿ ಖರೀದಿ ಮಾಡುತ್ತಿದ್ದೀರಾ ಅಥವಾ ಹೂಡಿಕೆ ಮರುಮಾರಾಟಕ್ಕಾಗಿ ಮಾಡ್ತಾ ಇದ್ದೀರಾ ಎಂಬುದರ ಬಗ್ಗೆ ಸ್ಪಷ್ಟತೆ ಇರಬೇಕು. ಬೆಳೆಯುತ್ತಿರುವ ಏರಿಯಾಗಳು, ಅಭಿವೃದ್ಧಿ ಯೋಜನೆಗಳು, ಮೆಟ್ರೋ ಸಂಪರ್ಕ, ಐಟಿ ಪಾರ್ಕ್ಗಳ ಬಗ್ಗೆ ತಿಳಿದಿರಬೇಕು. ಮಾರುಕಟ್ಟೆ ಚಕ್ರವನ್ನು ಅರ್ಥ ಮಾಡಿಕೊಳ್ಳಿ. ಪ್ರಾಪರ್ಟಿ ಬೆಲೆಗಳು ಇತ್ತೀಚೆಗೆ ಏರಿಕೆಯಲ್ಲಿದೆಯೇ ಅಥವಾ ಸ್ಥಿರವಾಗಿದೆಯೇ ನೋಡಿ. ಬೆಲೆ ಇಳಿಕೆ ನಂತರ ಮಾರುಕಟ್ಟೆ ಸ್ಟೇಬಲ್ ಆದಾಗ ಹೂಡಿಕೆ ಮಾಡಿದ್ರೆ ಸುರಕ್ಷಿತ. ಪ್ರಾಜೆಕ್ಟ್ಗಳ ವಿವರ, ಬಿಲ್ಡರ್ನ ಹಿನ್ನೆಲೆ ಮತ್ತು ಸರ್ಕಾರದ ಅನುಮೋದನೆ ಬಗ್ಗೆ ರಿಸರ್ಚ್ ಮಾಡಿ. ಇದಕ್ಕೆ ಸೂಕ್ತ ಉದಾಹರಣೆಗಳನ್ನು ನೀಡೋದಾದ್ರೆ ಫ್ರೀ ಲಾಂಚ್ ಪ್ರಾಜೆಕ್ಟ್ಸ್. ಆರಂಭಿಕ ಹಂತದಲ್ಲಿ ಬೆಲೆ ಕಡಿಮೆ ಇರುತ್ತೆ, ಆದರೆ ರಿಸ್ಕ್ ಕೂಡ ಹೆಚ್ಚು. ಅಂಡರ್ ಕನ್ಸ್ಟ್ರಕ್ಷನ್, ಈ ಪ್ರಾಜೆಕ್ಟ್ಗಳಲ್ಲಿ ಪ್ರಾಪರ್ಟಿ ಮಧ್ಯಮ ಬೆಲೆಗೆ ಲಭ್ಯ, ಆದರೆ ಸಮಯಕ್ಕೆ ಕಂಪ್ಲೀಟ್ ಆಗುತ್ತದೆ ಎಂಬುದನ್ನು ನೋಡಬೇಕು. ರೆಡಿ ಟು ಮೂವ್, ಈ ಪ್ರಾಪರ್ಟಿಗಳು ಸುರಕ್ಷಿತ ಆದರೆ ಕೊಂಚ ದುಬಾರಿ ಆಗಿರುತ್ತೆ. ರಿಸೆಷನ್ ಅಥವಾ ಮಾರುಕಟ್ಟೆ ಸ್ಲೋಡೌನ್ ಆದ ಸಮಯದಲ್ಲಿ ರಿಯಲ್ ಎಸ್ಟೇಟ್ ಬೆಲೆ ಕಡಿಮೆ ಆದಾಗ ಹೂಡಿಕೆಗೆ ಅದು ಅದ್ಭುತ ಚಾನ್ಸ್. ಇವೆಲ್ಲವುಗಳ ಜೊತೆಗೆ ವೈಯಕ್ತಿಕ ಹಣಕಾಸಿನ ಅರಿವು ಮುಖ್ಯ. ನಿಮ್ಮ ಹಣಕಾಸಿನ ಸ್ಥಿತಿ ಗಮನದಲ್ಲಿಟ್ಟುಕೊಂಡು ಡೌನ್ ಪೇಮೆಂಟ್ ಮಾಡಿ. ಇದರಿಂದ ಇಎಂಐ ಹೊರೆ ನಿರ್ವಹಣೆ ಸುಲಭವಾಗುತ್ತೆ. ಯಾವುದೇ ತುರ್ತು ಅವಶ್ಯಕತೆ ಇಲ್ಲದಿದ್ರೆ ತಾಳ್ಮೆಯಿಂದ ಪ್ರಾಪರ್ಟಿ ಖರೀದಿಸಲು ಸೂಕ್ತ ಸಮಯಕ್ಕಾಗಿ ಕಾಯುವುದು ಲಾಭದಾಯಕವಾಗಿದೆ. ಅಂತಿಮವಾಗಿ ಹೇಳೋದೇನೆಂದ್ರೆ, ಹೂಡಿಕೆ ಮಾಡಲು ಒಂದು ಪರ್ಫೆಕ್ಟ್ ಸಮಯ ಅಂತ ಏನೂ ಇರೋದಿಲ್ಲ. ನಿಮ್ಮ ಗುರಿ, ಮಾರುಕಟ್ಟೆ ಪರಿಸ್ಥಿತಿ, ಬಡ್ಡಿ ದರ, ಸ್ಥಳ, ಅಭಿವೃದ್ಧಿ ಈ ಎಲ್ಲಾ ಅಂಶಗಳನ್ನು ನೋಡಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಆಗ ಮಾತ್ರ ನಿಮ್ಮ ಹೂಡಿಕೆ ಸುರಕ್ಷಿತವೂ ಲಾಭದಾಯಕವೂ ಆಗುತ್ತೆ. ಇದೇ ಮಾದರಿಯ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ವಿಶ್ವವಾಣಿ ಪ್ರಾಪರ್ಟಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.